ತಾಯಿ ಕವಿರಾಜ ಮಾರ್ಗವೆಂಬ ಕಂಠಿಹಾರವನ್ನು ಅರ್ಪಿಸಿದಂತ ನಾಡಿನಲ್ಲಿ ಇವತ್ತಿಗೆ ಕಲ್ಯಾಣ ನಾಡಿನ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಯಾವುದು ಅಂತಂದ್ರೆ ಅದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ. ಅಂತಹ ಬನಾರಸ್ ಮದನ್ ಮಹಾಳಿ ಮಾನವೀಯ ಪ್ರಸಿದ್ಧಂತಹ ಮಾದೇವ ರಾಮದೇವರು ನಡೆಸಿದರು. ಆದರೆ ಇವತ್ತು ಈ ಜಗತ್ತಿನಲ್ಲಿ ನಮ್ಮ ಕಾಲೇಜು ಇಡೀ ಕಾಲೇಜು ಒಂದು ಪ್ರಸಿದ್ಧವಾಗಬೇಕಾದ್ರೆ, ಎಲ್ಲ ಕಾಲೇಜುಗಳಿಗೆ ಸಮವಾಗಬೇಕಾದ್ರೆ ಆ ಕಾಲೇಜಿಗೆ ಏನು ಬೇಕೆಂದು ವಿಚಾರ ಮಾಡಿಕೊಂಡು ಇವತ್ತು ನಮ್ಮ ಕಾಲೇಜು ಉತ್ತುಂಗ ಮಟ್ಟದಲ್ಲಿ ಏನಾದರೂ ಸಹಾಯವಾಗಿ ಇವತ್ತು ಅದಕ್ಕೆ ಯಾರಾದರೂ ಕಾರಣ ಮಾಡಬೇಕಂದ್ರೆ ಅಂತ ಪ್ರೊಫೆಸರ್ಗಳಿಗೆ ಅದು ವೇತನ ನೀಡಿ ಕೊಡಬೇಕಂತ ಹೇಳಿ ಧೈರ್ಯ ಮಾಡಿದ ಸದನಕ ಬಂದ ಇವತ್ತು ಯಾರಾದರೂ ಇದ್ರೆ ಅದು ಶಶಿ ನಮೋಜಿಯವರ ತಂಡ. ಅಂತ ಶಶಿ ನಮೋಜಿಯವರ ತಂಡಕ್ಕೆ ನಮ್ಮ ಕಾಲೇಜಿನ ಅನುದಾನ ರಹಿತ ಎಲ್ಲ ಶಿಕ್ಷಕರ ತಂಡದ ವತಿಯಿಂದ ಹೃತ್ಪೂರ್ವಕದವರ ವತಿಯಿಂದ ಹೃತ್ಪೂರ್ವಕ ನಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಮಗೆ ಇದು 7ನೇ ವೇತನ ಜಾರಿಗೆ ಮಾಡಿದ್ದೀರಿ. ಇದು ನಮಗೆ ನಿಮ್ಮ ದೂರದರ್ಶಿತ್ವ ಮತ್ತು ಇದು ನಮ್ಮ ಕಾಲೇಜು ಇದು ಬೆಳಬೇಕೆಂಬ ದೂರದರ್ಶಿತ್ವ ಮತ್ತು ನಮ್ಮ ಎಲ್ಲ ಕಾಲೇಜು ನಮಗೆ ಅದನ್ನು ಕೊಟ್ಟಂತ ಗೌರವವಾಗಿದೆ. ಈ ಗೌರವವನ್ನು ಈ ವೇತನ ಜಾರಿಗೆ ಮಾಡಿದರೆ ನಾವು ಹೃತ್ಪೂರ್ವಕವಾದ ಸ್ವೀಕರಿಸಿ ನಿಮ್ಮೆಲ್ಲರಿಗೂ ಕೃತಜ್ಞತಾಪೂರ್ವವಾಗಿ ನಮನ ನಡೆಸುತ್ತೇವೆ. ನಮ್ಮ ಎಲ್ಲ ಕಾಲೇಜಿನ ಸಿಬ್ಬಂದಿ ಶಿಕ್ಷಕ ಸಿಬ್ಬಂದಿಗರು ಎಲ್ಲ ಎದ್ದು ನಿಂತ ಸ್ಟ್ಯಾಂಡಿಂಗ್ ಓವೇಷನ್ ಕೊಡೋಣ. ಯಾಕಂತಂದ್ರೆ ಅವಾಗ ಇದು ಒಂದೇ ಅಲ್ಲ, ಇದು ಈ ಸಾರಿ ಅವರು 2025ರಲ್ಲಿ ಕೊಡ್ತಾ ಇದ್ದಾರೆ. ಇದ್ರ ಮೊದಲು ಕೂಡ ಏನಾದ್ರು ಕೊಟ್ಟಿದ್ದು ಯಾರಾಗಿದ್ರೆ ಯಾರಾದ್ರೂ ಧೈರ್ಯ ಮಾಡಿದ ಗಂಟನ ತೋರಿದವರಿದೆ, ಅದು ನಮೋಜಿತ್ ಅವರು. 2012 ಕೂಡ ನಾವು ಅವಾಗ ಬರೀ ಕೇಳ್ತಾ ಇದ್ದೇವೆ, ಏನು ಪಗಾರ ಹೆಚ್ಚು ಮಾಡ್ಬೇಕಂತ ಕೇಳ್ತಾ ಇದ್ರು. ಆದ್ರೆ ಅವರು ಒಬ್ಬ ಶಿಕ್ಷಕರ ಪ್ರತಿನಿಧಿಯಾಗಿ ಅವರ ಮನಗಂಡು ನಾವು ಕೈ ಬಿಟ್ಟಿದೆ. ಅವಾಗ ನಮ್ಗೆ ಅನಿಸ್ಲಿಕ್ಕೆ ಯಾಕಪ್ಪ ನಾವು ಈ ಶಿಕ್ಷಕರ ಒಂದು ಅಸೋಸಿಯೇಷನ್ ಮೆಂಬರ್ ಆಗಂತ, ಯಾಕಂದ್ರೆ ಅಂತ ಮೆಂಬರ್ ಆಗಿ ನಮ್ಗೆ ಸಿಕ್ಕಿತ್ತು. ನಾನೊಂದು ಹೆಮ್ಮೆ ಹೇಳ್ಕೊಡ್ತಿದ್ದೆ. ಆದ್ರೆ ಇವತ್ತೇನಾದ್ರೆ ಒಂದು ವಿಶೇಷವಾಗಿ ಐತಿಹಾಸಿಕ ದಿನ, ನಮ್ಮ ಕಾಲೇಜಿನಲ್ಲಿ ಐತಿಹಾಸಿಕ ದಿನ. ಯಾಕಂತಂದ್ರೆ ಇವತ್ತು ಯಾರು ಈ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ 1+1 ವೋಟರ್ ಮಾಡಿದರೋ ಅಂತ ಒಂದು ನಮೋಶಿಯ ನೇತೃತ್ವದಲ್ಲಿ ಅಲ್ಲಿ ಎಲ್ಲಾ ಕುಂತವ್ರು ಯಾರು ಅಂತಂದ್ರೆ 1+1 ಇದ್ದವ್ರು ಎಲ್ಲ ಮೆಂಬರ್ಸ್ಗಳು ಎಕ್ಸೆಪ್ಟ್ ನಮೋಶಿಯರು 1+1 ವೋಟರ್ ಮಾಡಿದವರು 1+1 ಮೆಂಬರು. ಈಗ ಅಸೋಸಿಯೇಷನ್ ನಮ್ಮ ಟೀಚರ್ ಅಸೋಸಿಯೇಷನ್ ಒಳಗು 1+1 ಹುಡುಗರು ಎಲ್ಲ ಹುಡುಗರು ಇರ್ತಾರ. ಅಂತ ಹುಡುಗರ ಕೈಯಿಂದ ಇಂಥ ಎಲ್ಲ ಮೆಂಬರ್ ಕಡೆಯಿಂದ ನಾವು ಇವತ್ತು ನಮ್ಮ ಪಗಾರವನ್ನು ನಮ್ಮ 7ನೇ ವೇತನ ಪಡೆದುಕೊಳ್ಳುವ ಒಂದು ಹೃತ್ಪೂರ್ವಕವಾದ ಆನಂದವನ್ನು ಅನಿಸಿದೆ. ಇದಕ್ಕಾಗಿ ನಮ್ಮ ರಾಜೀವ್ ಬಿಮಣಿಯವರು ಮತ್ತು ಉದಯ ಚಿಂಚೋಳಿಯವರು ಅವರು ಬಹಳ ಒಂದು ಶ್ರಮವಹಿಸಿದ್ದಾರೆ. ಅದಲ್ಲೂ ಕೂಡ ನಮ್ಮ ನಮೋಜಿಯವರು ಶಿಕ್ಷಕರ ಪ್ರತಿನಿಧಿಯಾಗಿ ನಮ್ಮನ್ನೆಲ್ಲ ಅರಿತುಕೊಂಡು ಅವರಿಗೆ ನಾಲೆಜ್ ಇದೆ. ಆದ ಕಾರಣ ಇಂಥೊಂದು ಕೈ ಹಾಕಿ, ಯಾಕಂತಂದ್ರೆ ಒಂದು ಪಗಾರ ಕೊಡೋದಂದ್ರೆ ಅವ್ರಿಗೆ ದಾಸ ಅಂತ ಮಂದಿ ಹೇಳಿದ್ರು, ನಿಮಗೆಲ್ಲರಿಗೂ ಕೊಡ್ಬೇಕಂದ್ರೆ ದಾಸಲ್ಲ ಅಂತಂದ್ರೆ. ಆದ್ರೆ ಅಂಥವ್ರು ಕೊಡಿ, ನಮ್ಮೆಲ್ಲ ಪ್ರೀತಿಗೆ ಪಾತ್ರರಾಗಿ ಇವತ್ತು ನಮಗೆ ಕೊಟ್ಟಿದ್ದಾರೆ. ನಾವು ಹೃತ್ಪೂರ್ವಕವನ್ನು ಮನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಇವತ್ತು ಮುಖ್ಯವಾಗಿ ವಿಷಯ ಏನಂತಂದ್ರೆ, ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಶ್ರೀಮಂತ ನಾಯಕ, ಶಿಕ್ಷಣ ಪ್ರೇಮಿ ಆದಂತಹ ನಮ್ಮ ನಮೋಜಿಯವರ 69ನೇ ಹುಟ್ಟುಹಬ್ಬ. ಅವರು 1956ರಲ್ಲಿ ಸೆಪ್ಟೆಂಬರ್ 21 ಇವತ್ತು ಯಾಕಂತಂದ್ರೆ ಇಂಟರ್ನ್ಯಾಷನಲ್ ಪೀಸ್ ಡೇ, ಇದು ಶಾಂತಿ ದಿನ. ಶಾಂತಿನ ಒಂದು ಶಾಂತಿಯೋತಕವಾಗಿ ಶಾಂತಿಯ ಹೆಸರಿನ, ಯಾಕಂತಂದ್ರೆ ಅವ್ರ ಹೆಸರನ್ನು ಕೇಳಿರ್ಬೋದು, ಶಶಿಲ್ ಅಂತಂದ್ರೆ ಅದು ಚಂದ್ರನ ಸಂಗೀತ, ಚಂದ್ರ ಅಂದ್ರೆ ಶಾಂತಿಯ ಸಂಗೀತ. ಅಂತಹ ಚಂದ್ರನ ಶಾಂತಿ ಸಂಗೀತ ಇವತ್ತು ಪೂರ್ಣವಾಗಿ ಪೂರ್ಣಿಮಾರೊಡನೆ ಕೂತ್ಕೊಂಡು ಇವತ್ತು ನಮ್ಮ ಅವರು ಕುಟುಂಬದೊಡನೆ ಇಲ್ಲಿ ನಮ್ಮೆಲ್ಲ ಆಗಮಿಸಿ ಇವತ್ತು ನಮ್ಮ ಶೋಭೆಯನ್ನು ತಂದಿದ್ದಾರೆ. ಅವರಿಗೆಲ್ಲ ನಮ್ಮ ಕಾಲೇಜು ಶಿಕ್ಷಣ ಎಲ್ಲರ ವತಿಯಿಂದ ಅವರ ಜನ್ಮದಿನದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಒಂದು ಏನಂತಂದ್ರೆ ನಮಗೆ ಎಲ್ಲ ಕೊಟ್ಟರಂತ ಒಂದು ಸುಮ್ಮನೆ ಒಂದು ಹಾಡನ್ನು ಶಶಿರಾಜ ರಜನೀಶ ಗಡಿಯಲ್ಲಿ ನಿಶಾಂತ ಅರುಣೋದಯ ಕಿರಣ ಕಣ್ಗಳಲ್ಲಿ ಶಶಿರಾಜ ರಜನೀಶ ಗಡಿಯಲ್ಲಿ ನಾಗ ನಾಗೇಂದ್ರ ಆನೀಲ ಕೊರಳಲ್ಲಿ ಧರಿಸಿದ ಕೈಲಾಸವಾಸಿ ಮಹಾದೇವ ಮಹಾದೇವನು ಗುರು ಶರಣ ಮತ್ತು ಗುರು ಶರಣ ತಾಯಿಯವರ ರೂಪದಲ್ಲಿ ಅವತರಿಸಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನೀವು ಪ್ರದಾನ ಮಾಡಿದಾರಲ್ಲ, ಇದು 7ನೇ ವೇತನ. ಅವರಿಗೆಲ್ಲರಿಗೂ
ಹೃತ್ಪೂರ್ವಕವಾದಂತಹ ವಂದನೆಗಳು. ಆ ಭೂದೇವಿ ತಾಯಿಯ ಮುತ್ತಿನ ಒಂದು ಭೂದೇವಿ ತಾಯಿಯ ಮುತ್ತಿನ ಮಗನೇ ಅಂದ್ರೆ ಯಾರು? ಭೂದೇವಿ ತಾಯಿಯ ಮುತ್ತಿನ ಮಗನಿಗೆ ನಮ್ಮ ಸಂಚಿತ ನಮಸ್ಯರು ಗಂಗಾಧರನ ಕಟ್ಟಿಗೆಯ ಪುತ್ರನೇ ನಮ್ಮ ನಮಸ್ಯ ನಮಸ್ಕರಿಸಲು ಅಂತಹ ಪೂರ್ಣಿಮಾ ಪತಿಯಾದಂತ ನಮಸ್ಯವರೇ, ನಿಮ್ಮ ಮುಂದಿನ ನಿಮ್ಮ ಭವಿಷ್ಯ ನೂರಾರು ವರ್ಷ ಸುಖವಾಗಿ ಶಾಂತಿ ಸಮೃದ್ಧಿಯಿಂದ ಬಾಳಿ ಇದೇ ರೀತಿ ನೀವು ಯಾಕಂದ್ರೆ ನಾನು ಅವ್ರ ಜೊತೆಯಿಂದ 30 ವರ್ಷ 40 ವರ್ಷದಿಂದ ಅವ್ರ ಸಂಬಂಧ ಆಗಿದ್ದೇನೆ. ಯಾವಾಗ 1994 ಒಳಗೆ ಕೂಡ ನಾವು ಜೊತೆ ಇದ್ದೇವೆ. ಅವ್ರು ಬಹಳ ಪರಿಶ್ರಮದೀವಿ, ರಾತ್ರಿ ಬೆಳಗ್ಗೆ ದುಡಿದೀವಿ ಅಂತವ್ರಿಗೆ ಅಂತ ಜೀವಿ ಇವತ್ತೇನಂತಂದ್ರೆ ನಮ್ಮ ಒಂದು ಸ್ವಲ್ಪ ಇದು ಅನಿಸ್ತದೆ. ಯಾಕಂದ್ರೆ ಎಲ್ಲೋ ಮಿಲಿಟ್ ಆಗ್ಬೇಕಾಗ್ತದೆ, ಅವರು ಯಾಕಂದ್ರೆ ಎಮ್ಮೆಲೆ ಆಗ್ಬೇಕಾಗಿತ್ತು. ಆ ಪಾಪ ಎಲ್ಲರಾದ್ರೂ ಕೂಡ ಹಾಗಾಗಿ ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಎಂದು ಹೀಗೆ ಇರಲಿ 100 ವರ್ಷ ನಮ್ಮ ಶ್ರೀಸರು ಎಂದೂ ಇರಲಿ 100 ವರ್ಷ 100 ವರ್ಷ.